ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಂತೂ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ವಿರೋಧಿ ಬಣಪಟ್ಟು ಹಿಡಿದುಬಿಟ್ಟಿದೆ. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಗುಡುಗಿದೆ. ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಡೆಸುವಂತೆ ರೆಬಲ್ಸ್ ಬಿಗಿಪಟ್ಟು ಹಿಡಿದಿದ್ದಾರೆ. ಮುಂದಿನ ವಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಂಟ್ರಿ ಕೊಡ್ತಾರಂತೆ ರಾಜ್ಯಕ್ಕೆ. ಮೊದಲ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಉಸ್ತುವಾರಿ ಸಭೆ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಬಲ್ಸ್ ಜೊತೆ ಶಿವರಾಜ್ ಸಿಂಗ್ ಚೌಹಾಣ್ ಮುಕ್ತ ಚರ್ಚೆ ಮಾಡ್ತಾರೆ, ಆ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಆ ನಂತರ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾನ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಈಗ ನಿನ್ನೆ ಹೋಗಿ ಬಂದಿದ್ರು, ವಾಪಸ್ ಬಂದಿದ್ದಾರೆ. ಈಗ ಆಗಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳೋದು ಸರಿ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಪ್ರಾಮಾಣಿಕರಿದ್ದೀವಿ, ಮತ್ತೊಂದಿದ್ದೀವಿ, ಮಗದೊಂದಿದ್ದೀವಿ. ಇದು ಹೆಂಗಾಗುತ್ತೆ ಅಂದರೆ, ಶಾಲೆಯಲ್ಲಿ ಒಂದು ಹುಡುಗ ಹೇಳ್ತಾನೆ, ನಾನು ನಂಬರ್ 1, ನಾನು ಪಂಕ್ಚುವಲ್ ಇದ್ದೀನಿ, ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನಾನು ನೀವು ಏನು ಶಾಲೆಗಳಲ್ಲಿ ಏನು ಇದಾಕಿದ್ದಾರೆ ಎಲ್ಲವೂ ಕೂಡ ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ, ನಾನಲ್ವ ನಂಬರ್ 1 ಅನ್ನುವಂಥ ಕೇಳಿದಾಗ, ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಥರ ಕೇಳಿದರೆ, ಮತ್ತು ವಿಜೇಂದ್ರನಿಗೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ ಅಂತ ಕೇಳ್ಬೋದಲ್ವಾ? ಆ ಥರ ಆಗಿದೆ ಇದು. ಅಲ್ಲ, ಬಿಜೆಪಿ ಹೈಕಮಾಂಡ್ ಒಂಥರ ಸಂಕಷ್ಟದಲ್ಲಿ ಏನಾಗಿದೆ ಅದನ್ನು ನಾನು ಹೇಳಿದ್ದು. ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಂಗೆ ಅಂದರೆ, ನೀವು ಹೆಂಗೆ ನೋಡಿ, ನಾನು ಪಂಕ್ಚುವಲ್ ಆಗಿದ್ದೀನಲ್ಲ, ಅವ್ರದಲ್ಲಿ ಇಷ್ಟೆಲ್ಲ ಆರೋಪಗಳಿದೆಯಲ್ಲ, ಮತ್ತೊಂದು ಇದೆಯಲ್ಲ ಅಂತೇಳಿ. ಆಗ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರಂತೆ, ನೋಡಪ್ಪ ಅದು ಹಂಗೆ ಕರೆಕ್ಟು, ನೀನು ಮಾಡ್ತಿರೋದೆಲ್ಲ ಕರೆಕ್ಟು, ಬಟ್ ಈ ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ ಅಂತ. ಹಂಗಾಗಿದೆ ಬಿಜೆಪಿ ಪರಿಸ್ಥಿತಿ. ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ. ಸೊ ಹಾಗಾಗಿ ಇವನಿಗೇನಾದ್ರೂ ಮಾಡಿದ್ರೆ ಅಪ್ಪ ಜಾಗ ವಾಪಸ್ ಕೊಡಿ, ಜಾಗ ಖಾಲಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಂತೂ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ವಿರೋಧಿ ಬಣಪಟ್ಟು ಹಿಡಿದುಬಿಟ್ಟಿದೆ. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಗುಡುಗಿದೆ. ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಡೆಸುವಂತೆ ರೆಬಲ್ಸ್ ಬಿಗಿಪಟ್ಟು ಹಿಡಿದಿದ್ದಾರೆ. ಮುಂದಿನ ವಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಂಟ್ರಿ ಕೊಡ್ತಾರಂತೆ ರಾಜ್ಯಕ್ಕೆ. ಮೊದಲ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಉಸ್ತುವಾರಿ ಸಭೆ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಬಲ್ಸ್ ಜೊತೆ ಶಿವರಾಜ್ ಸಿಂಗ್ ಚೌಹಾಣ್ ಮುಕ್ತ ಚರ್ಚೆ ಮಾಡ್ತಾರೆ, ಆ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಆ ನಂತರ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾನ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಈಗ ನಿನ್ನೆ ಹೋಗಿ ಬಂದಿದ್ರು, ವಾಪಸ್ ಬಂದಿದ್ದಾರೆ. ಈಗ ಆಗಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳೋದು ಸರಿ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಪ್ರಾಮಾಣಿಕರಿದ್ದೀವಿ, ಮತ್ತೊಂದಿದ್ದೀವಿ, ಮಗದೊಂದಿದ್ದೀವಿ. ಇದು ಹೆಂಗಾಗುತ್ತೆ ಅಂದರೆ, ಶಾಲೆಯಲ್ಲಿ ಒಂದು ಹುಡುಗ ಹೇಳ್ತಾನೆ, ನಾನು ನಂಬರ್ 1, ನಾನು ಪಂಕ್ಚುವಲ್ ಇದ್ದೀನಿ, ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನಾನು ನೀವು ಏನು ಶಾಲೆಗಳಲ್ಲಿ ಏನು ಇದಾಕಿದ್ದಾರೆ ಎಲ್ಲವೂ ಕೂಡ ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ, ನಾನಲ್ವ ನಂಬರ್ 1 ಅನ್ನುವಂಥ ಕೇಳಿದಾಗ, ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಥರ ಕೇಳಿದರೆ, ಮತ್ತು ವಿಜೇಂದ್ರನಿಗೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ ಅಂತ ಕೇಳ್ಬೋದಲ್ವಾ? ಆ ಥರ ಆಗಿದೆ ಇದು. ಅಲ್ಲ, ಬಿಜೆಪಿ ಹೈಕಮಾಂಡ್ ಒಂಥರ ಸಂಕಷ್ಟದಲ್ಲಿ ಏನಾಗಿದೆ ಅದನ್ನು ನಾನು ಹೇಳಿದ್ದು. ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಂಗೆ ಅಂದರೆ, ನೀವು ಹೆಂಗೆ ನೋಡಿ, ನಾನು ಪಂಕ್ಚುವಲ್ ಆಗಿದ್ದೀನಲ್ಲ, ಅವ್ರದಲ್ಲಿ ಇಷ್ಟೆಲ್ಲ ಆರೋಪಗಳಿದೆಯಲ್ಲ, ಮತ್ತೊಂದು ಇದೆಯಲ್ಲ ಅಂತೇಳಿ. ಆಗ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರಂತೆ, ನೋಡಪ್ಪ ಅದು ಹಂಗೆ ಕರೆಕ್ಟು, ನೀನು ಮಾಡ್ತಿರೋದೆಲ್ಲ ಕರೆಕ್ಟು, ಬಟ್ ಈ ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ ಅಂತ. ಹಂಗಾಗಿದೆ ಬಿಜೆಪಿ ಪರಿಸ್ಥಿತಿ. ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ. ಸೊ ಹಾಗಾಗಿ ಇವನಿಗೇನಾದ್ರೂ ಮಾಡಿದ್ರೆ ಅಪ್ಪ ಜಾಗ ವಾಪಸ್ ಕೊಡಿ, ಜಾಗ ಖಾಲಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಆ ಪರಿಸ್ಥಿತಿ ಬಿಜೆಪಿ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಂತೂ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ವಿರೋಧಿ ಬಣಪಟ್ಟು ಹಿಡಿದುಬಿಟ್ಟಿದೆ. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಗುಡುಗಿದೆ. ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಡೆಸುವಂತೆ ರೆಬಲ್ಸ್ ಬಿಗಿಪಟ್ಟು ಹಿಡಿದಿದ್ದಾರೆ. ಮುಂದಿನ ವಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಂಟ್ರಿ ಕೊಡ್ತಾರಂತೆ ರಾಜ್ಯಕ್ಕೆ. ಮೊದಲ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಉಸ್ತುವಾರಿ ಸಭೆ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಬಲ್ಸ್ ಜೊತೆ ಶಿವರಾಜ್ ಸಿಂಗ್ ಚೌಹಾಣ್ ಮುಕ್ತ ಚರ್ಚೆ ಮಾಡ್ತಾರೆ, ಆ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಆ ನಂತರ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾನ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಈಗ ನಿನ್ನೆ ಹೋಗಿ ಬಂದಿದ್ರು, ವಾಪಸ್ ಬಂದಿದ್ದಾರೆ. ಈಗ ಆಗಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳೋದು ಸರಿ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಪ್ರಾಮಾಣಿಕರಿದ್ದೀವಿ, ಮತ್ತೊಂದಿದ್ದೀವಿ, ಮಗದೊಂದಿದ್ದೀವಿ. ಇದು ಹೆಂಗಾಗುತ್ತೆ ಅಂದರೆ, ಶಾಲೆಯಲ್ಲಿ ಒಂದು ಹುಡುಗ ಹೇಳ್ತಾನೆ, ನಾನು ನಂಬರ್ 1, ನಾನು ಪಂಕ್ಚುವಲ್ ಇದ್ದೀನಿ,
ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನಾನು ನೀವು ಶಾಲೆಗಳಲ್ಲಿ ಏನು ಇದಾಕಿದ್ದಾರೆ ಎಲ್ಲವೂ ಕೂಡ ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ, ನಾನಲ್ವ ನಂಬರ್ 1 ಅನ್ನುವಂಥ ಕೇಳಿದಾಗ ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಥರ ಕೇಳಿದರೆ ಮತ್ತು ವಿಜೇಂದ್ರನಿಗೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ ಅಂತ ಕೇಳ್ಬೋದಲ್ವಾ? ಆ ಥರ ಆಗಿದೆ ಇದು. ಅಲ್ಲ, ಬಿಜೆಪಿ ಹೈಕಮಾಂಡ್ ಒಂಥರ ಸಂಕಷ್ಟದಲ್ಲಿ ಇದೆಯಾ ಅಂತ ಯಡಿಯೂರಪ್ಪನವರು ಏನಾಗಿದೆ ಅದನ್ನು ನಾನು ಹೇಳಿದ್ದು. ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಂಗೆ ಅಂತಂದ್ರೆ, ನೀವು ಹೆಂಗೆ ನೋಡಿ, ನಾನು ಪಂಕ್ಚುವಲ್ ಆಗಿದ್ದೀನಲ್ಲ, ಅವ್ರದ್ದೆಲ್ಲ ಇಷ್ಟೆಲ್ಲ ಆರೋಪಗಳಿದೆಯಲ್ಲ, ಮತ್ತೊಂದು ಇದೆಯಲ್ಲ ಅಂತೇಳಿ. ಆಗ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರಂತೆ, ನೋಡಪ್ಪ ಅದು ಹಂಗೆ ಕರೆಕ್ಟು, ನೀನು ಮಾಡ್ತಿರೋದೆಲ್ಲ ಕರೆಕ್ಟು, ಬಟ್ ಈ ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ ಅಂತ. ಹಿಂಗಾಗಿದೆ ಬಿಜೆಪಿ ಪರಿಸ್ಥಿತಿ. ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ. ಸೊ ಹಾಗಾಗಿ ಇವನಿಗೆ ಏನಾದರೂ ಮಾಡಿದ್ರೆ ಅಪ್ಪ ಜಾಗ ವಾಪಸ್ ಕೊಡಿ, ಜಾಗ ಖಾಲಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಂತೂ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ವಿರೋಧಿ ಬಣ ಪಟ್ಟು ಹಿಡಿದುಬಿಟ್ಟಿದೆ. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಗುಡುಗಿದೆ. ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಡೆಸುವಂತೆ ರೆಬಲ್ಸ್ ಬಿಗಿ ಪಟ್ಟು ಹಿಡಿದಿದ್ದಾರೆ. ಮುಂದಿನ ವಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಂಟ್ರಿ ಕೊಡ್ತಾರಂತೆ ರಾಜ್ಯಕ್ಕೆ. ಮೊದಲ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಉಸ್ತುವಾರಿ ಸಭೆ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಬಲ್ಸ್ ಜೊತೆ ಶಿವರಾಜ್ ಸಿಂಗ್ ಚೌಹಾಣ್ ಮುಕ್ತ ಚರ್ಚೆ ಮಾಡ್ತಾರೆ, ಆ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಆ ನಂತರ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾನ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಈಗ ನಿನ್ನೆ ಹೋಗಿ ಬಂದಿದ್ರು, ವಾಪಸ್ ಬಂದಿದ್ದಾರೆ. ಈಗ ಆಗಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳೋದು ಸರಿ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಪ್ರಾಮಾಣಿಕರಿದ್ದೀವಿ, ಮತ್ತೊಂದಿದ್ದೀವಿ, ಮಗದೊಂದಿದ್ದೀವಿ. ಇದು ಹೆಂಗಾಗುತ್ತೆ ಅಂದರೆ, ಶಾಲೆಯಲ್ಲಿ ಒಂದು ಹುಡುಗ ಹೇಳ್ತಾನೆ, ನಾನು ನಂಬರ್ 1, ನಾನು ಪಂಕ್ಚುವಲ್ ಇದ್ದೀನಿ, ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನಾನು ನೀವು ಶಾಲೆಗಳಲ್ಲಿ ಏನು ಇದಾಕಿದ್ದಾರೆ ಎಲ್ಲವೂ ಕೂಡ ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ, ನಾನಲ್ವ ನಂಬರ್ 1 ಅನ್ನುವಂಥ ಕೇಳಿದಾಗ ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಥರ ಕೇಳಿದರೆ ಮತ್ತು ವಿಜೇಂದ್ರನಿಗೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ ಅಂತ ಕೇಳ್ಬೋದಲ್ವಾ? ಆ ಥರ ಆಗಿದೆ ಇದು. ಅಲ್ಲ, ಬಿಜೆಪಿ ಹೈಕಮಾಂಡ್ ಒಂಥರ ಸಂಕಷ್ಟದಲ್ಲಿ ಇದೆಯಾ ಅಂತ ಏನಾಗಿದೆ ಅದನ್ನು ನಾನು ಹೇಳಿದ್ದು. ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಂಗೆ ಅಂತಂದ್ರೆ, ನೀವು ಹೆಂಗೆ ನೋಡಿ, ನಾನು ಪಂಕ್ಚುವಲ್ ಆಗಿದ್ದೀನಲ್ಲ, ಅವ್ರದ್ದೆಲ್ಲ ಇಷ್ಟೆಲ್ಲ ಆರೋಪಗಳಿದೆಯಲ್ಲ, ಮತ್ತೊಂದು ಇದೆಯಲ್ಲ ಅಂತೇಳಿ. ಆಗ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರಂತೆ, ನೋಡಪ್ಪ ಅದು ಹಂಗೆ ಕರೆಕ್ಟು, ನೀನು ಮಾಡ್ತಿರೋದೆಲ್ಲ ಕರೆಕ್ಟು, ಬಟ್ ಈ ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ ಅಂತ. ಹಿಂಗಾಗಿದೆ ಬಿಜೆಪಿ ಪರಿಸ್ಥಿತಿ. ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ. ಸೊ ಹಾಗಾಗಿ ಇವನಿಗೆ ಏನಾದರೂ ಮಾಡಿದ್ರೆ ಅಪ್ಪ ಜಾಗ ವಾಪಸ್ ಕೊಡಿ, ಜಾಗ ಖಾಲಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಂತೂ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ವಿರೋಧಿ ಬಣ ಪಟ್ಟು ಹಿಡಿದುಬಿಟ್ಟಿದೆ. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಗುಡುಗಿದೆ. ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಡೆಸುವಂತೆ ರೆಬಲ್ಸ್ ಬಿಗಿ ಪಟ್ಟು ಹಿಡಿದಿದ್ದಾರೆ. ಮುಂದಿನ ವಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಂಟ್ರಿ ಕೊಡ್ತಾರಂತೆ ರಾಜ್ಯಕ್ಕೆ. ಮೊದಲ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಉಸ್ತುವಾರಿ ಸಭೆ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಬಲ್ಸ್ ಜೊತೆ ಶಿವರಾಜ್ ಸಿಂಗ್ ಚೌಹಾಣ್ ಮುಕ್ತ ಚರ್ಚೆ ಮಾಡ್ತಾರೆ, ಆ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಆ ನಂತರ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾನ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಈಗ ನಿನ್ನೆ ಹೋಗಿ ಬಂದಿದ್ರು, ವಾಪಸ್ ಬಂದಿದ್ದಾರೆ. ಈಗ ಆಗಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳೋದು ಸರಿ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಪ್ರಾಮಾಣಿಕರಿದ್ದೀವಿ, ಮತ್ತೊಂದಿದ್ದೀವಿ, ಮಗದೊಂದಿದ್ದೀವಿ. ಇದು ಹೆಂಗಾಗುತ್ತೆ ಅಂದರೆ, ಶಾಲೆಯಲ್ಲಿ ಒಂದು ಹುಡುಗ ಹೇಳ್ತಾನೆ, ನಾನು ನಂಬರ್ 1, ನಾನು ಪಂಕ್ಚುವಲ್ ಇದ್ದೀನಿ, ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನಾನು ನೀವು ಶಾಲೆಗಳಲ್ಲಿ ಏನು ಇದಾಕಿದ್ದಾರೆ ಎಲ್ಲವೂ ಕೂಡ ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ, ನಾನಲ್ವ ನಂಬರ್ 1 ಅನ್ನುವಂಥ ಕೇಳಿದಾಗ ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಥರ ಕೇಳಿದರೆ ಮತ್ತು ವಿಜೇಂದ್ರನಿಗೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ ಅಂತ ಕೇಳ್ಬೋದಲ್ವಾ? ಆ ಥರ ಆಗಿದೆ ಇದು. ಅಲ್ಲ, ಬಿಜೆಪಿ ಹೈಕಮಾಂಡ್ ಒಂಥರ ಸಂಕಷ್ಟದಲ್ಲಿ ಇದೆಯಾ ಅಂತ ಏನಾಗಿದೆ ಅದನ್ನು ನಾನು ಹೇಳಿದ್ದು. ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಂಗೆ ಅಂತಂದ್ರೆ, ನೀವು ಹೆಂಗೆ ನೋಡಿ, ನಾನು ಪಂಕ್ಚುವಲ್ ಆಗಿದ್ದೀನಲ್ಲ, ಅವ್ರದ್ದೆಲ್ಲ ಇಷ್ಟೆಲ್ಲ ಆರೋಪಗಳಿದೆಯಲ್ಲ, ಮತ್ತೊಂದು ಇದೆಯಲ್ಲ ಅಂತೇಳಿ. ಆಗ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರಂತೆ, ನೋಡಪ್ಪ ಅದು ಹಂಗೆ ಕರೆಕ್ಟು, ನೀನು ಮಾಡ್ತಿರೋದೆಲ್ಲ ಕರೆಕ್ಟು, ಬಟ್ ಈ ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ ಅಂತ. ಹಿಂಗಾಗಿದೆ ಬಿಜೆಪಿ ಪರಿಸ್ಥಿತಿ. ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ. ಸೊ ಹಾಗಾಗಿ ಇವನಿಗೆ ಏನಾದರೂ ಮಾಡಿದ್ರೆ ಅಪ್ಪ ಜಾಗ ವಾಪಸ್ ಕೊಡಿ, ಜಾಗ ಖಾಲಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಂತೂ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ವಿರೋಧಿ ಬಣ ಪಟ್ಟು ಹಿಡಿದುಬಿಟ್ಟಿದೆ. ಯಡಿಯೂರಪ್ಪ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಗುಡುಗಿದೆ. ರಾಜ್ಯಾಧ್ಯಕ್ಷ ಎಲೆಕ್ಷನ್ ನಡೆಸುವಂತೆ ರೆಬಲ್ಸ್ ಬಿಗಿ ಪಟ್ಟು ಹಿಡಿದಿದ್ದಾರೆ.
ಮುಂದಿನ ವಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎಂಟ್ರಿ ಕೊಡ್ತಾರಂತೆ ರಾಜ್ಯಕ್ಕೆ. ಮೊದಲ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾರಂತೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಉಸ್ತುವಾರಿ ಸಭೆ ಮಾಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರೆಬಲ್ಸ್ ಜೊತೆ ಶಿವರಾಜ್ ಸಿಂಗ್ ಚೌಹಾಣ್ ಮುಕ್ತ ಚರ್ಚೆ ಮಾಡ್ತಾರೆ, ಆ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಆ ನಂತರ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕಾನಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಈಗ ನಿನ್ನೆ ಹೋಗಿ ಬಂದಿದ್ರು, ವಾಪಸ್ ಬಂದಿದ್ದಾರೆ. ಈಗ ಆಗಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳೋದು ಸರಿ ಅಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾವು ಪ್ರಾಮಾಣಿಕರಿದ್ದೀವಿ, ಮತ್ತೊಂದಿದ್ದೀವಿ, ಮಗದೊಂದಿದ್ದೀವಿ. ಇದು ಹೆಂಗಾಗುತ್ತೆ ಅಂದರೆ, ಶಾಲೆಯಲ್ಲಿ ಒಂದು ಹುಡುಗ ಹೇಳ್ತಾನೆ, ನಾನು ನಂಬರ್ 1, ನಾನು ಪಂಕ್ಚುವಲ್ ಇದ್ದೀನಿ, ನಾನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನಾನು ನೀವು ಏನು ಶಾಲೆಗಳಲ್ಲಿ ಏನು ಇದಾಕಿದ್ದಾರೆ ಎಲ್ಲವೂ ಕೂಡ ಅದನ್ನೆಲ್ಲ ಪಾಲಿಸ್ತಾ ಇದ್ದೀನಿ, ನಾನಲ್ವ ನಂಬರ್ 1 ಅನ್ನುವಂಥ ಕೇಳಿದಾಗ, ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಥರ ಕೇಳಿದರೆ, ಮತ್ತು ವಿಜೇಂದ್ರನಿಗೆ ಯಾಕೆ ಅಷ್ಟು ಮಹತ್ವ ಕೊಡ್ತೀರಿ ಅಂತ ಕೇಳ್ಬೋದಲ್ವಾ? ಆ ಥರ ಆಗಿದೆ ಇದು. ಅಲ್ಲ, ಬಿಜೆಪಿ ಹೈಕಮಾಂಡ್ ಒಂಥರ ಸಂಕಷ್ಟದಲ್ಲಿ ಇದೆಯಾ ಅಂತ ಆದ್ರೆ BS ಯಡಿಯೂರಪ್ಪನವರು ಅನಿವಾರ್ಯ. ಏನಾಗಿದೆ ಅದನ್ನ ನಾನು ಹೇಳಿದ್ದು. ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಂಗೆ ಅಂದ್ರೆ, ನೀವು ಹೆಂಗೆ ನೋಡಿ, ನಾನು ಪಂಕ್ಚುವಲ್ ಆಗಿದ್ದೀನಲ್ಲ, ಅವ್ರದಲ್ಲಿ ಇಷ್ಟೆಲ್ಲ ಆರೋಪಗಳಿದೆಯಲ್ಲ, ಮತ್ತೊಂದು ಇದೆಯಲ್ಲ ಅಂತೇಳಿ. ಆಗ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರಂತೆ, ನೋಡಪ್ಪ ಅದು ಹಂಗೆ ಕರೆಕ್ಟು, ನೀನು ಮಾಡ್ತಿರೋದೆಲ್ಲ ಕರೆಕ್ಟು, ಬಟ್ ಈ ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ ಅಂತ. ಕರೆಕ್ಟ್, ಹಿಂಗಾಗಿದೆ ಬಿಜೆಪಿ ಪರಿಸ್ಥಿತಿ. ಶಾಲೆಗೆ ಜಾಗ ಕೊಟ್ಟಿರೋದು ಇವನಪ್ಪ. ಸೊ ಹಾಗಾಗಿ ಇವನಿಗೇನಾದ್ರೂ ಮಾಡಿದ್ರೆ, ಅಪ್ಪ ಜಾಗ ವಾಪಸ್ ಕೊಡಿ, ಜಾಗ ಖಾಲಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಆ ಪರಿಸ್ಥಿತಿ ಬಿಜೆಪಿ.